ಇದು NTPC ವಿದ್ಯುತ್ ವ್ಯಾಪಾರ ನಿಗಮ್ ಲಿಮಿಟೆಡ್ ಅಂತ NVVN ಅಂತ ಮತ್ತೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಹಯೋಗದಲ್ಲಿ ನಾವು ಈ ಪ್ರಾಜೆಕ್ಟ್ನ ಅವರೇ BO ಮಾಡೆಲ್ ಅಂದರೆ ಬಿಲ್ಟ್ ಓನ್ ಆಪರೇಟ್ ಮಾಡೆಲ್ ಮೇಲೆ ಅವರು ಮಾಡ್ತಾ ಇದ್ದಾರೆ. ನಾವು ಅವರಿಗೆ 30 ವರ್ಷ ಬಳಕೆಗೆ ಮಾತ್ರ ರೈಟ್ ಟು ಯೂಸ್ ಓನ್ಲಿ ಅನ್ನೋ ಆಧಾರದ ಮೇಲೆ ಒಂದು ರಾಜ್ಯ ಸರ್ಕಾರದಿಂದ ನಾವು ಅನುಮೋದನೆಯನ್ನು ತಗೊಂಡು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಅವರಿಗೆ ನಾವು ಸುಮಾರು ಒಂದು 10 ಎಕರೆಷ್ಟು ಜಾಗನ ನಮ್ಮ ಗಬ್ಬೂರಲ್ಲಿ STP ಏನಿದೆ ಆ ಪ್ರಿಮೈಸಸ್ ಅಲ್ಲಿ ಅವರಿಗೆ ಕೊಟ್ಟಿದ್ದೀವಿ. ಸೊ ಅವರು ನಮ್ಮದು ಒಣಕಸವನ್ನು ನಾವು ಪ್ರತಿನಿತ್ಯ ಕನಿಷ್ಠ 160 ಟನ್ನಷ್ಟು ಒಣಕಸವನ್ನು ನಾವು ಅವ್ರಿಗೆ ಡೋರ್ ಟು ಡೋರ್ ಅಂದರೆ ಅವ್ರದ್ದು ಪ್ಲಾಂಟ್ಗೆ ನಾವು ಡೆಲಿವರಿ ಮಾಡಬೇಕು ಫ್ರೀ ಆಫ್ ಕಾಸ್ಟ್. ಅವರು ಅದರಿಂದ ಟಾರಿಫೈಡ್ ಚಾರ್ಕೋಲ್ ಅನ್ನು ತಯಾರು ಮಾಡಿಬಿಟ್ಟು ಅವರು ಬಿಜಾಪುರದ ಕೂಡಿಗೆಯಲ್ಲಿ ಅವ್ರದ್ದೊಂದು ಪ್ಲಾಂಟ್ ಇದೆ, NTPC ಥರ್ಮಲ್ ಪವರ್ ಪ್ಲಾಂಟ್ ಇರುತ್ತೆ. ಅಲ್ಲಿ ನ್ಯಾಚುರಲ್ ಕೋಲ್ ಜೊತೆಗೆ ಅದನ್ನು ಬ್ಲೆಂಡ್ ಮಾಡಿಬಿಟ್ಟು ಅದನ್ನು ಉಪಯೋಗ ಮಾಡುವಂಥ ಪ್ರಕ್ರಿಯೆ ಇರುತ್ತೆ. ಇದು ದೇಶದಲ್ಲೇ ನಮ್ಮದು ದಕ್ಷಿಣ ಭಾರತದಲ್ಲೇ ಪ್ರಥಮ ಮಹಾನಗರ ಪಾಲಿಕೆ ನಮ್ಮದು ಹುಬ್ಬಳ್ಳಿ ಧಾರವಾಡದಲ್ಲಿ ಇದನ್ನು ಅನುಷ್ಠಾನ ಮಾಡಲಾಗ್ತಾ ಇದೆ. ಆಲ್ರೆಡಿ 95% ಕಾಮಗಾರಿ ಮುಗಿದಿದೆ. ಇದನ್ನು ಹೊರತುಪಡಿಸಿ ವಾರಣಾಸಿಯಲ್ಲಿದೆ. ವಾರಣಾಸಿಯಲ್ಲಿ ಆಲ್ರೆಡಿ 500 TPD ಸಾಮರ್ಥ್ಯದ ಪ್ಲಾಂಟು ಸ್ಟಾರ್ಟ್ ಆಗಿ ಆಪರೇಷನ್ ಇದೆ. ನಮ್ಮ ಹುಬ್ಬಳ್ಳಿ ಧಾರವಾಡದ್ದು 200 TPD ಇದೆ. 200 ಟನ್ ಪರ್ ಮೆಟ್ರಿಕ್ ಟನ್ ಪರ್ ಡೇ ಕೆಪಾಸಿಟಿ ಇದರದ್ದು. ಅದು 200 ಟನ್ ನಾವು ಏನಾದರೂ ಕಸ ಹಾಕಿದರೆ ಅದು ಸುಮಾರು ಒಂದು 120 ಟನ್ನಷ್ಟು ಹೊರಗಡೆ ಬರುತ್ತೆ. ಅಂದರೆ ಎವ್ರಿ 100 ಟನ್ಸ್ಗೆ 60% ಎಫಿಷಿಯನ್ಸಿಯಲ್ಲಿ ಟಾರಿಫೈಡ್ ಚಾರ್ಕೋಲ್ ಅಂದರೆ ನಮ್ಮದು ಕಲ್ಲಿದ್ದಲು ಅಂದರೆ ಇದ್ಲು ಪ್ರಾಡಕ್ಟ್ ಆಗಿ ಹೊರಗಡೆ ಬರುವಂಥದ್ದು ಪ್ರಕ್ರಿಯೆ ಇರುತ್ತೆ ಇದು. ಸೊ ಇದರಿಂದ ಏನಪ್ಪ ಯೂಸಪ್ಪ ಅಂದರೆ ಒಂದು ನಮ್ಮದು ಏನು 2 ಕಡೆ ಹೊಸ ಯಲ್ಲಾಪುರದಲ್ಲಿ ಮತ್ತು ಆಯುಧನಗರಲ್ಲಿ ಏನು ಲ್ಯಾಂಡ್ಫಿಲ್ ಸೈಟ್ಸ್ ಗಾರ್ಬೇಜ್ ಯಾರ್ಡ್ ಅದ್ರ ಮೇಲೆ ಹೊರೆ ಕಡಿಮೆ ಆಗುತ್ತೆ, ಲೋಡ್ ಕಡಿಮೆ ಆಗುತ್ತೆ ಒಂದು. ಆಮೇಲೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಮಾಲಿನ್ಯ ಪ್ರಮಾಣ ಸಾಕಷ್ಟು ತಗ್ಗುತ್ತೆ. ಆಮೇಲೆ ಏನು ತ್ಯಾಜ್ಯ ಎಲ್ಲ ಸುಟ್ಟು ಹೊಗೆ ಬಂದು ಸುತ್ತಮುತ್ತ ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಆಗುತ್ತೆ. ಅದಾದಮೇಲೆ CO2 ಎಮಿಷನ್ ಕಡಿಮೆ ಆಗುತ್ತೆ. ಆಮೇಲೆ ಸಾಕಷ್ಟು ಸ್ಥಳೀಯವಾಗಿ ಒಂದು 50ರಿಂದ 100 ಜನಕ್ಕೆ ಉದ್ಯೋಗಾವಕಾಶ ಕೂಡ ಇದರಿಂದ ನಾವು ಸಿಗುತ್ತೆ. ಸೊ ಇದು ಅಡ್ವಾಂಟೇಜು. ಇದು ಮಹಾನಗರ ಪಾಲಿಕೆ ಇದರಿಂದ ಏನು ಅನುಕೂಲ ಆಗುತ್ತೆ ಸರ್ ನೆಕ್ಸ್ಟ್ ಫರ್ದರ್? ಹೇಳಿದ್ನಲ್ಲ, ಈಗ ನಾವು RDF ಅಂತ ಏನು ಬರುತ್ತೆ, ಕಾಂಪೌಂಡ್ ರಿಫ್ಯೂಸ್ ಡಿರೈವ್ಡ್ ಫ್ಯೂಯಲ್ ಅಂತ ಹೇಳಿ, ಅಂದರೆ ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುವಂಥದ್ದು. ಆಮೇಲೆ ಬೇಗ ಬೆಂಕಿ ತಗಿಲಿ ಮಾಲಿನ್ಯ ಆಗುವಂಥ ತ್ಯಾಜ್ಯ ಏನಿದೆ ಅದು ನಮ್ಮ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ದೇಶದ ಎಲ್ಲ ಮಹಾನಗರ ಪಾಲಿಕೆಗೂ ಅದರ ವಿಲೇವಾರಿ ದೊಡ್ಡ ತಲೆನೋವು. ಸೊ ಏನು ಹಸಿ ತ್ಯಾಜ್ಯದಿಂದ ನಾವು ಗೊಬ್ಬರ ಮಾಡಿ ನಾವು ರೈತರಿಗೆ ಮಾರ್ಬೋದು. ಅದ್ರ ಒಣ ತ್ಯಾಜ್ಯ ಏನು ಮಾಡೋದು, ಅದು ನಾವು ಸಿಮೆಂಟ್ ಇಂಡಸ್ಟ್ರಿಗೆ ಕಳಿಸ್ಬೇಕು. ಸಿಮೆಂಟ್ ಇಂಡಸ್ಟ್ರಿಗಳು ನಮ್ಮ ಮಹಾನಗರ ಪಾಲಿಕೆಯಿಂದ ಭಾಳ ದೂರ ಇದ್ದಾವೆ, 100-150 ಕಿಲೋಮೀಟರ್ ಇದ್ದಾವೆ. ಅವರು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ನಮಗೆ ಕೇಳ್ತಾರೆ, ಅದು ನಾವು ಬೇರ್ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೇರ್ ಮಾಡಲಿಲ್ಲ ಅಂದರೆ ನಿಮ್ಮ ಕ್ವಾಲಿಟಿ ಸರಿ ಇಲ್ಲ, ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇದೆ, ನಿಮ್ಮ ಬೇರೆ ಥರ ಮಿಶ್ರಣ ಬರ್ತಾ ಇದೆ ಅಂತ ಹೇಳಿ ಅದನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ವಿಲೇವಾರಿ ಮಾಡೋದು ಪ್ರಾಕ್ಟಿಕಲಿ ದೊಡ್ಡ ಸಮಸ್ಯೆ, ದೊಡ್ಡ ತಲೆನೋವು. ಸೊ ಅದು ಹಾಗೇ ಉಳ್ಕೊಂಡು ಒಂದು ತ್ಯಾಜ್ಯದ ಗುಡ್ಡ ಬೆಳೀತಾ ಹೋಗುತ್ತೆ. ಅದು ಮಹಾನಗರಗಳಿಗೆ ಮುಂದಿನ ದಿನಗಳಲ್ಲಿ ತುಂಬ ಮಾರಕವಾಗುವಂಥದ್ದು. ಆ ಪ್ರದೇಶದಲ್ಲಿ ನೋಡ್ಬೋದು, ಆ ಪ್ರದೇಶದಲ್ಲಿ ನಾವು ನಗರ ಬೆಳೀತಾನೆ ಇಲ್ಲ, ಕಾರಣ ನಮ್ಮದು ಕಸದ ಗುಡ್ಡೆ ಅಲ್ಲಿರುವಂಥದ್ದು. ಸೊ ಈ ಪ್ಲಾಂಟ್ ಬರೋದ್ರಿಂದ ಮುಂದೆ ಕಸದ ಗುಡ್ಡೆ ನಿರ್ಮಾಣ ಆಗಲ್ಲ. ಸೊ ಹಳೆ ಕಸದ ಗುಡ್ಡೆ ಕರೆಸಲಿಕ್ಕೆ ನಾವೆಲ್ಲ ಯೋಜನೆ ಮಾಡಿಬಿಟ್ಟು ಆಲ್ರೆಡಿ ನಾವು ಕಾಮಗಾರಿ ಎಲ್ಲ ಪ್ರಗತಿಯಲ್ಲಿದೆ. ಸೊ ಈ ಪ್ಲಾಂಟ್ ಬರೋದ್ರಿಂದ NTPC ಅವ್ರದ್ದೇನು ಪ್ಲಾಂಟ್ ಬರೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಶಾಶ್ವತವಾಗಿ ಮತ್ತೆ ಕಸದ ಗುಡ್ಡೆ ಬೆಳೆಯೋದನ್ನ ತಡೆದು ಆ ಕಡೆ ನಾವು ನಗರ ಪ್ರದೇಶ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೆ ಮಹಾನಗರ ಪಾಲಿಕೆ ಖರ್ಚು ವೆಚ್ಚ ಇಲ್ಲ ಸರ್, ಎಲ್ಲ ಅವರೇ ಮಾಡ್ತಾರೆ? ನಮ್ಮಿಂದ 1 ರೂಪಾಯಿನೂ ಖರ್ಚಿಲ್ಲ, ಇದರದ್ದು ಕಂಪ್ಲೀಟ್ ವೆಚ್ಚ ಅವ್ರದೇ. ಅವರೇ ಎಲ್ಲ ಟೆಂಡರ್ ಮಾಡಿ ಅವರೇ ಎಕ್ಸಿಕ್ಯೂಟ್ ಮಾಡಿ, ಸೊ ಅದು ಅವರೇ ಇದನ್ನ ನಿರ್ವಹಣೆ ಕೂಡ 30 ವರ್ಷದ ಅವಧಿಗೆ ಮಾಡುವಂಥದ್ದು ಇರುತ್ತೆ. 30 ವರ್ಷದ ನಂತರ ಬಿಟ್ಟು ಕೊಡ್ತಾರೆ ಸರ್ ಕಾರ್ಪೊರೇಷನ್? 30 ವರ್ಷದ ನಂತರ ಏನ್ ಮಾಡ್ತಾರೆ ನೋಡ್ಬೇಕು, ಅದನ್ನ ಪಾಲಿಕೆ ನಿರ್ವಹಣೆ ಮಾಡುತ್ತೋ ಅಥವಾ ಅಗೇನ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅವ್ರೇನು ಮಾಡ್ತಾರೋ ಅದು ಅದರ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಪ್ರತಿದಿನ ಎಷ್ಟು ಕಸ ನಮ್ಮ ಘನತ್ಯಾಜ್ಯ ಉತ್ಪಾದನೆ? ನಾವು ನಮ್ದು ಮ್ಯಾಂಡೇಟ್ ಇದೆ 160 ಟನ್ನು ಪ್ರತಿದಿನ ಕೊಡ್ಲೇಬೇಕು ಅಂತ ಹೇಳಿ, ಅದು ಒನ್ಸ್ ಫುಲ್ಲಿ ಆಪರೇಷನ್ ಆದ್ಮೇಲೆ. ಸೊ ಅದು ಅಷ್ಟು ಕೊಡ್ಲೇಬೇಕು. ಹೆಚ್ಚುವರಿಯಾಗಿ 200 ಟನ್ ಮಟ್ಟ ಅದು ಸಂಸ್ಕರಿಸುವಂತ ಸಾಮರ್ಥ್ಯ ಘಟಕಕ್ಕಿದೆ. ಅದು ಹೊರತುಪಡಿಸಿ ನಾವು ಹೆಚ್ಚುವರಿ ತ್ಯಾಜ್ಯ ಕೊಟ್ಟರೂ ಸಹ ಶೇಖರಣೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಜಾಗನೂ ಇದೆ. ಇದು ವರ್ಕ್ ಎಲ್ಲಿ ಇದೆ ಸರ್, ಯಾವಾಗ ಸ್ಟಾರ್ಟ್ ಆಗೋದು? ಸೊ ಈಗ ನಾನು ಹೇಳಿದ್ನಲ್ಲ, ಈಗ ಸುಮಾರು 90-95% ಕಾಮಗಾರಿಗಳು ಮುಗಿದಿದ್ದಾವೆ. ಇನ್ನು ಒಂದು 5-10% ಕಾಮಗಾರಿಗಳಷ್ಟೇ ಬಾಕಿ ಇದ್ದಾವೆ. ಅದು ಕೂಡ ಈಗ ಮುಕ್ತಾಯ ಹಂತದಲ್ಲಿದೆ.
ಸೊ ಬಹುಶಃ ಇನ್ನೊಂದು 2ರಿಂದ 2.5 ತಿಂಗಳಲ್ಲಿ ಇದು ಘಟಕ ತ್ಯಾಜ್ಯ ಏನು ಸಂಗ್ರಹಣೆ ಪ್ರಕ್ರಿಯೆ ನಮ್ದು ಆಟೋ ಟಿಪ್ಪರ್ ಮೂಲಕ ಮನೆಯಿಂದ ಹೊರಡುತ್ತೆ. ಅದಾದ್ಮೇಲೆ ನಮ್ಮ ಕಾಂಪ್ಯಾಕ್ಟರ್ ಸ್ಟೇಷನ್ಗೆ ಬರುತ್ತೆ. ನಮ್ದು ಮೂವೇಬಲ್ ಕಾಂಪ್ಯಾಕ್ಟರ್ಸ್ ಅಂದ್ರೆ ರೆಫ್ಯೂಸ್ ಕಾಂಪ್ಯಾಕ್ಟರ್ಸ್ ಅಂತ ವೆಹಿಕಲ್ಸ್ ನಾವು ಸುಮಾರು ಒಂದು 22 ವೆಹಿಕಲ್ಸ್ ತಗೊಂಡಿದೀವಿ. ಸೊ ಅಲ್ಲಿ ಏನು ಒಣ ತ್ಯಾಜ್ಯ ಏನು ಬರುತ್ತೆ ಅದನ್ನು ನಾವು ಆಟೋ ಟಿಪ್ಪರ್ ಮೂಲಕ ಅದನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಕಾಂಪ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ನಾವು ಕೊಡುವಂಥದ್ದು ಇರುತ್ತೆ. ಅದು ಹೊರತುಪಡಿಸಿ ನಮ್ದು 2 MRF ಘಟಕಗಳು ಬರ್ತಾ ಇದ್ದಾವೆ. ಹುಬ್ಳಿಯಲ್ಲಿ 100 TPD ಸಾಮರ್ಥ್ಯ, ಧಾರವಾಡದಲ್ಲಿ 100 TPD ಸಾಮರ್ಥ್ಯದ್ದು. ಸೊ ಅಲ್ಲೂ ಕೂಡ ಅದನ್ನ ಒಂದು ಪ್ರೈಮರಿ ಪ್ರೊಸೆಸಿಂಗ್ ಮಾಡಿಬಿಟ್ಟು ಅದೆಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡಿ ಕಾಂಪ್ಯಾಕ್ಟ್ ಮಾಡಿ ಬೇಲ್ ಅಂದ್ರೆ ಅದನ್ನ ವಾಲ್ಯೂಮ್ ರಿಡಕ್ಷನ್ ಮಾಡಿ ಅದನ್ನ ಒತ್ತಿಬಿಟ್ಟು ಕೊಡುವಂಥದ್ದು ಪ್ರಕ್ರಿಯೆ ಇರುತ್ತೆ. ಇವೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಕೊಡಬೇಕು.